ತ್ಯಾಜ್ಯ ವಿಲೇವಾರಿ ಸದ್ಯದ ಸಮಸ್ಯೆ. ಅದರಲ್ಲೂ ಹಳೆಯ ಬಟ್ಟೆ, ಹರಿದ ಚಪ್ಪಲಿ, ಪ್ಲಾಸ್ಟಿಕ್ ತ್ಯಾಜ್ಯ ವಿಲೇವಾರಿಗೆ ಎಲ್ಲರೂ ತಲೆ ಕೆಡಿಸಿಕೊಳ್ಳುವಂತಾಗಿದೆ. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಆದರೆ ಮರುಬಳಕೆಗೆ ಸಾಧ್ಯವಾಗದ ಇಂತಹ ತ್ಯಾಜ್ಯವನ್ನು ಇಂಧನ ಪೆಲೆಟ್ಗಳಾಗಿ ಪರಿವರ್ತಿಸುವ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮವೊಂದು ರಾಜ್ಯದಲ್ಲೇ ಐತಿಹಾಸಿಕ ಸಾಧನೆ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮುಲ್ಕಿಯ ಕೆಮ್ರಾಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಣ ತ್ಯಾಜ್ಯದಿಂದ ಇಂಧನ ಪೆಲೆಟ್ ಉತ್ಪಾದನಾ ಘಟಕ ಆರಂಭಗೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಿಇಒ ವಿನಾಯಕ್ ನರ್ವಡಿಯವರು ಪುಣೆಯಲ್ಲಿ ಇಂತಹ ಘಟಕವನ್ನು ವೀಕ್ಷಿಸಿದ್ರು. ಇದೇ ಮಾದರಿಯ ಘಟಕವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರ್ಮಿಸಲು ಅವರು ಚಿಂತನೆ ನಡೆಸಿದ್ರು. ಅದರಂತೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ 48 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಯಂತ್ರೋಪಕರಣಗಳನ್ನು ಅಳವಡಿಸಿ ಇದೇ ಜೂನ್ನಿಂದ ಘಟಕ ಆರಂಭಿಸಲಾಯಿತು. ಸೊ ನಾನು ಮಹಾರಾಷ್ಟ್ರದಲ್ಲಿ ಒಂದು ಯೂನಿಟ್ ನೋಡ್ಕೊಂಡು ಬಂದೆ. ಆವಾಗ ನಮ್ಗೆ ಅರ್ಥ ಆಯ್ತು ದಟ್ ವಿ ಕ್ಯಾನ್ ಕನ್ವರ್ಟ್ ದಿಸ್ ವೇಸ್ಟ್ ಇನ್ ಟು ಪೆಲೆಟ್ಸ್. ಅಂಡ್ ಈ ಪೆಲೆಟ್ಸ್ ಸ್ವಲ್ಪ ಕ್ಯಾಲರಿಫಿಕ್ ವ್ಯಾಲ್ಯೂ ಈ ಪೆಲೆಟ್ಸ್ ಹೈ ಇರುತ್ತದೆ. ಸೊ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಲೋಕಲ್ ಬಾಯ್ಲರ್ಸ್. ಸೊ ನಾವು ಸಿನ್ಸ್ ಇಟ್ ವಾಸ್ ಅ ನ್ಯೂ ಟೆಕ್ನಾಲಜಿ, ನಾವು ಇದು ಟೆಂಡರ್ ಮಾಡುವಾಗ ಏನ್ ಕಂಡೀಷನ್ ಇನ್ಕ್ಲೂಡ್ ಮಾಡಿದ್ದೇವೆ ದಟ್ ಈ ಪೆಲೆಟ್ಸ್ ಏನೇನ್ ಜನರೇಟ್ ಆಗುತ್ತದೆ ಅದು ಬೈಬ್ಯಾಕ್ ಮಾಡಬೇಕು. Since the contractor, since any developer who is giving us this technology, ಅವರದು ಹೇಳಿಕೆ ಏನಿರುತ್ತದೆ ಅಂತ ಇದು ಖಂಡಿತ ಸೇಲ್ ಆಗುತ್ತದೆ. ಸೊ ನಾವು ಸ್ಟಾರ್ಟಿಂಗ್ ನಲ್ಲಿ ಜಸ್ಟ್ ಟು ಬಿ ಆನ್ ದ ಸೇಫ್ ಸೈಡ್ ನೀವೇ ಬೈಬ್ಯಾಕ್ ಮಾಡಬೇಕು ಅಂತ ನಾವು ಕಂಡೀಷನ್ ಇಟ್ಟಿದ್ದೇವೆ. ಅಂಡ್ ಅದೊಂದು ಬೈಬ್ಯಾಕ್ ಮಿನಿಮಮ್ ಕಾಸ್ಟ್ ಅರೌಂಡ್ 5 rupees ಪರ್ ಕೆಜಿ ಇಟ್ಕೊಡ್ಬೇಕು ಅಂತ ಹೇಳಿದ್ದೇವೆ. ನಾವು SHG ಗ್ರೂಪ್, ಒಂದು ಕೆಮ್ರಾಲ್ ನಲ್ಲಿ ಇರೋರು SHG ಗ್ರೂಪ್ ಕಡೆಯಿಂದ ಇದೊಂದು ಆಪರೇಷನ್ ಮಾಡ್ತಾ ಇದ್ದೇವೆ. ಸೊ ಈ ಆಪರೇಷನ್ ಮಾಡುವಾಗ ನಾವು ಆಲ್ಮೋಸ್ಟ್ 5 ಮಹಿಳೆಯರಿಗೆ ಒಂದು ಜಾಬ್ ಅಪರ್ಚುನಿಟಿ ಕೊಡ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮನೆಗಳಿಂದ ಸಂಗ್ರಹಿಸಿದ ಒಣ ತ್ಯಾಜ್ಯ ಗ್ರಾಮ ಮಟ್ಟದ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಘಟಕ ಸೇರುತ್ತೆ. ಅಲ್ಲಿಂದ ಈ ತ್ಯಾಜ್ಯವನ್ನು ಜಿಲ್ಲೆಯ MRF ಕೇಂದ್ರಗಳಿಗೆ ಸಾಗಿಸಲಾಗುತ್ತೆ. MRF ಘಟಕಗಳಲ್ಲಿ ಈ ತ್ಯಾಜ್ಯವನ್ನು 17 ರಿಂದ 18 ವಿಭಾಗಗಳಾಗಿ ವಿಂಗಡಿಸಲಾಗುತ್ತೆ. ಇದರಲ್ಲಿ ಮರುಬಳಕೆಗೆ ಸಾಧ್ಯವಾಗದ ತ್ಯಾಜ್ಯವನ್ನ ಕೆಮ್ರಾಲ್ ಘಟಕಕ್ಕೆ ತರಲಾಗುತ್ತೆ. ಆ ತ್ಯಾಜ್ಯವನ್ನು ಯಂತ್ರಗಳ ಸಹಾಯದಿಂದ ಪುಡಿ ಮಾಡಿ ಒತ್ತಡದ ಮೂಲಕ ಸಣ್ಣ ಸಿಲಿಂಡರ್ ಆಕಾರದ ಪೆಲೆಟ್ಗಳಾಗಿ ರೂಪಿಸಲಾಗುತ್ತೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಮುಲ್ಕಿ ತಾಲೂಕ್ ಪಂಚಾಯತ್ ಹಾಗೂ ಸ್ವಚ್ಛ ಭಾರತ್ ಗ್ರಾಮೀಣ ಮಿಷನ್ ಯೋಜನೆಯಡಿ ಇವತ್ತು ಕೆಮ್ರಾಲ್ ಗ್ರಾಮ ಪಂಚಾಯತ್ ಪರಿಸರದಲ್ಲಿ ಒಣ ತ್ಯಾಜ್ಯದಿಂದ ಇಂಧನ ಪ್ಯಾಲೆಟ್ ಉತ್ಪಾದನಾ ಕೇಂದ್ರವನ್ನು ಇವತ್ತು ಇಲ್ಲಿ ಸ್ಥಾಪಿಸಲಾಗಿದೆ. ಇದರ ಮುಖ್ಯ ಉದ್ದೇಶ ಏನು, MRF ಘಟಕದಲ್ಲಿ ಅಂದರೆ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಘಟಕದಲ್ಲಿ ಉತ್ಪಾದನೆ ಆಗುವಂಥ ಏನು ರಾ ಮೆಟೀರಿಯಲ್ಗಳು, ಯಾವುದು ಮಣ್ಣಿನಲ್ಲಿ ಕರಗದಂಥ ವಸ್ತುಗಳು, ಅದು ಮುಖ್ಯವಾಗಿ ಬಟ್ಟೆ, ಪ್ಲಾಸ್ಟಿಕ್ ಮತ್ತು ನಮ್ಮ ಚಪ್ಪಲಿ, ಅದನ್ನು ನಾವು ಇಲ್ಲಿಗೆ ತಂದು ಅದನ್ನು ಇಲ್ಲಿರುವಂಥ ಮಿಷಿನ್ನಲ್ಲಿ ಹಾಕಿ ಅದನ್ನು ಸಣ್ಣ ಪ್ಯಾಲೆಟ್ಗಳಾಗಿ ಪರಿವರ್ತನೆ ಮಾಡಿ ಅದನ್ನು ಏನು ಬೇರೆ ಬೇರೆ ಕಂಪನಿಗಳಿಗೆ ಅಥವಾ ಫ್ಯಾಕ್ಟ್ರಿಗಳಿಗೆ ಕೊಡುವಂಥ ಉದ್ದೇಶದಲ್ಲಿ ಇದನ್ನು ಮಾಡ್ತಾ ಇದ್ದೇವೆ. ಇದು ಇಡೀ ರಾಜ್ಯದಲ್ಲಿ ಮೊದಲನೆಯ ಒಂದು ಉತ್ಪಾದನಾ ಕೇಂದ್ರವಾಗಿದೆ. ಇದರ ಮುಖ್ಯ ರೂವಾರಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದಂಥ ವಿನಾಯಕ್ ಸರ್ ಅವರ ಒಂದು ಕನಸಿನ ಕೂಸಾಗಿದೆ. ಅವರು ಏನು ಪುಣೆಯಲ್ಲಿ ಈ ಒಂದು ಘಟಕವನ್ನು ವೀಕ್ಷಿಸಿ ಅದನ್ನು ಕೂಡ ನಮ್ಮ ಈ ಒಂದು ಜಿಲ್ಲೆಯಲ್ಲಿ ಮಾಡಬೇಕಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ಕಳೆದ 1 ತಿಂಗಳಿನಿಂದ ಪ್ರಾರಂಭ ಮಾಡಿದ್ದಾರೆ. ಭಾಳ ಉತ್ತಮ ರೀತಿಯಲ್ಲಿ ಈ ಒಂದು ಘಟಕ ನಡೀತಾ ಇದೆ. ಇದರ ಒಂದು ಒಡಂಬಡಿಕೆಯನ್ನು ನಾವು ನಮ್ಮ ಸ್ಥಳೀಯ ಸ್ವಸಹಾಯ ಸಂಘದ, ಅದು NRLM ಅಡಿಯಲ್ಲಿ ಬರುವಂಥ ಕೋರ್ದಪ್ಪು ಸಂಜೀವಿನಿ ಒಕ್ಕೂಟದವರು 2 ವರ್ಷದ ಒಡಂಬಡಿಕೆಯನ್ನು ನಮ್ಮಲ್ಲಿ ಮಾಡಿಕೊಂಡಿದ್ದಾರೆ. ಅವರಿಗೆ ಕೂಡ ಇದರಿಂದ ಒಂದು ಸ್ವಉದ್ಯೋಗವನ್ನು ಅಥವಾ ಅವರು ಕೂಡ ಒಂದು ಉದ್ಯೋಗವನ್ನು ಪಡೆಯಲಿ ಅನ್ನುವ ನಿಟ್ಟಿನಲ್ಲಿ ಅವರಿಗೆ ಅದನ್ನು ವಹಿಸಿಕೊಡಲಾಗಿದೆ. ಸೊ ಇಲ್ಲಿ ಒಂದು 4 ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಇದರ ಮುಖ್ಯ ಉದ್ದೇಶವೇ ಏನು, ನಮ್ಮ ಒಣ ತ್ಯಾಜ್ಯ ಯಾವುದು ಮಣ್ಣಿನಲ್ಲಿ ಕರಗೋದಿಲ್ವೋ ಅದನ್ನು ಇಲ್ಲಿಗೆ ತಂದು ಅದನ್ನು ಒಂದು ಪ್ಯಾಲೆಟ್ಗಳಾಗಿ ಪರಿವರ್ತಿಸಿ ಅದನ್ನು ಬೇರೆ ಬೇರೆ ಕಂಪನಿಗಳಿಗೆ ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಕೆಲಸಗಳಾಗ್ತಾ ಇದೆ. ಆದ್ದರಿಂದ
ಈ ಒಂದು ಯೋಜನೆಯು ಬಹಳ ಯಶಸ್ವಿಯಾಗಿ ನಡೆಯಲಿ ಮತ್ತು ನಮ್ಮಲ್ಲಿರುವಂಥ ಏನು ತ್ಯಾಜ್ಯದಿಂದ ಉತ್ಪತ್ತಿ ಆಗುವಂಥ ಈ ಯಾವ ವಸ್ತುಗಳಿವೆ ಅದನ್ನು ನಾವು ಒಂದು ಬೇರೆ ರೀತಿಯಲ್ಲಿ ಪರಿವರ್ತನೆ ಮಾಡುವಲ್ಲಿ ಯಶಸ್ವಿಯಾಗಲಿ ಅಂತ ಹೇಳುತ್ತಾ ಎಲ್ಲರಿಗೂ ಮುಖ್ಯವಾಗಿ ಇದು ಬಳಕೆ ಆಗುವಂಥದ್ದು ನಮ್ಮ ಸಿಮೆಂಟ್ ಫ್ಯಾಕ್ಟ್ರಿಗೆ ಅಂದರೆ ಕಲ್ಲಿದ್ದಲ್ಲಿಗೆ ಪರ್ಯಾಯವಾಗಿ ನಾವು ಅದನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಇದೊಂದು ಪ್ರಯತ್ನ ಈ ಪ್ರಯತ್ನ ಯಶಸ್ವಿ ಆಗಲಿ. ಯಾಕಂತ ಹೇಳಿದರೆ ಕಲ್ಲಿದ್ದಲು ಭಾಳಷ್ಟು ಈಗ ಕಡಿಮೆ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಒಂದು ಪರ್ಯಾಯವಾಗಿ ಕೂಡ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ಕಲ್ಲಿದ್ದಲಿಗೆ ಪರ್ಯಾಯವಾಗಿ ಒಂದು ಪ್ಯಾಲೆಟ್ಗಳನ್ನು ಮಾಡಿ ಅದನ್ನು ಮಾಡುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಕೆಲಸಗಳಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಇದು ಯಶಸ್ವಿ ಆಗಲಿ ಅಂತ ನಾನು ಎಲ್ಲರಿಗೂ ಆಸೆ. ಕೆಮ್ರಾಲ್ ಘಟಕದಲ್ಲಿ ತಯಾರಾಗುವ ಪೆಲೆಟ್ಗಳು ಹೆಚ್ಚಿನ ಕ್ಯಾಲೋರಿಫಿಕ್ ಮೌಲ್ಯ ಹೊಂದಿದ್ದು ಇದನ್ನು ಕೈಗಾರಿಕೆಗಳ ಬಾಯ್ಲರ್ಗಳಲ್ಲಿ ಕಲ್ಲಿದ್ದಲಿಗೆ ಪರ್ಯಾಯವಾಗಿ ಬಳಸಲಾಗುತ್ತಿದೆ. ಸದ್ಯ ಪುಣೆ ಮೂಲದ ಖಾಸಗಿ ಸಂಸ್ಥೆ ಈ ಪೆಲೆಟ್ಗಳನ್ನು ಪ್ರತಿ ಕೆಜಿಗೆ ₹5 ದರದಲ್ಲಿ ಖರೀದಿಸ್ತಾ ಇದೆ. ಇದು ಒಣತ್ಯಾಜ್ಯ ಇಂಧನ ಪೆಲೆಟ್ ಉತ್ಪಾದನಾ ಕೇಂದ್ರ ಪ್ರಪ್ರಥಮವಾಗಿ ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ತಾಲೂಕಿನ ಕೆಮ್ರಾಲ್ ಗ್ರಾಮ ಪಂಚಾಯಿತಿಯಲ್ಲಿ ನಡೀತಾ ಇದೆ. ಅದನ್ನು ಒಕ್ಕೂಟ ನಮ್ಮ ಕೋರ್ದಬ್ ಸಂಜೀವಿನಿ ಒಕ್ಕೂಟದ ಮಹಿಳೆಯರು ಮುಂದಾಳತ್ವದಿಂದ ಈಗ ಮಾಡ್ತಾ ಇದ್ದಾರೆ. ಹಾಗೆಯೇ ಅವರ ಉದ್ಯೋಗ ಇಲ್ಲದೆ ಮನೆಯಲ್ಲೇ ಇದ್ರು ಕೆಲವು ಜನ, ಅವರಿಗೆ ಕೂಡ ಒಂದು ಇದರಲ್ಲಿ ಉದ್ಯೋಗ ಮಾಡುವಂತಹ ಅವಕಾಶ ಸಿಕ್ಕಿದೆ. ಹಾಗಾಗಿ ಅವರು ಸ್ವಾವಲಂಬಿ ಜೀವನಗಳನ್ನು ನಡೆಸಲು ಸಹಕಾರಿಯಾಗಿದೆ. ಹಾಗೆಯೇ ಅವರಿಗೆ ಸೇಫ್ಟಿಗೆ ಅವರಿಗೆ ಅವರ ಇನ್ಸೂರೆನ್ಸ್, ಹಾಗೆಯೇ ಅವರಿಗೆ ಏನೂ ತೊಂದರೆ ಆಗದಂತೆ ಕ್ಯಾಪ್ ಹಾಗೆ ಮಾಸ್ಕ್ ಅದು ಕೂಡ ಅವರಿಗೆ ಕೊಟ್ಟಿದೆ. ಹಾಗೇನೆ ಅವರಿಗೆ ಧೂಳು ಎಲ್ಲ ಬರದ ಹಾಗೆ ಎಕ್ಸಾಸ್ಟ್ ಫ್ಯಾನ್ ಕೂಡ ಇಲ್ಲಿ ಇದು ಮಾಡಿದೆ, ಕನೆಕ್ಟ್ ಮಾಡಿದೆ. ಹಾಗೆ ಎಷ್ಟು ಬಂದಿತ್ತು? ಈಗ ಮಹಿಳೆಯರು ನಮ್ಮ ಒಕ್ಕೂಟದಿಂದ 3 ಜನ ಇದ್ದಾರೆ ವರ್ಕ್ ಮಾಡ್ತಾ. ಅವರು ತುಂಬಾ ಖುಷಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ, ಏನೋ ಸಮಸ್ಯೆ ಇಲ್ಲ. ನಮಗೆ ಇದು ಒಣತ್ಯಾಜ್ಯ ನಮಗೆ MRF ನಿಂದ ಬರ್ತಾ ಇದೆ. ಹಾಗೆ ಚೆನ್ನಾಗಿ ನಡೀತಾ ಇದೆ. ಘಟಕದಲ್ಲಿ ಕೆಲಸ ಮಾಡುವವರ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ಮಾಸ್ಕ್, ಗ್ಲೌಸ್, ಕ್ಯಾಪ್ ಸೇರಿದಂತೆ ಸುರಕ್ಷತಾ ಸಾಧನಗಳನ್ನು ಬಳಸಲಾಗುತ್ತಿದೆ. ಧೂಳಿನ ಸಮಸ್ಯೆ ಕಡಿಮೆ ಮಾಡಲು ಎಕ್ಸಾಸ್ಟ್ ಫ್ಯಾನ್ ಅಳವಡಿಸಲಾಗಿದೆ. ಈ ಘಟಕದ ನಿರ್ವಹಣೆಯನ್ನು ಕೋರ್ದಬ್ಬು ಸಂಜೀವಿನಿ ಒಕ್ಕೂಟಕ್ಕೆ ವಹಿಸಲಾಗಿದೆ. ಆರಂಭದಲ್ಲಿ 3 ಮಹಿಳೆಯರು ಹಾಗೂ 2 ಪುರುಷರಿಗೆ ಉದ್ಯೋಗ ನೀಡಲಾಗಿದೆ. ಒಟ್ಟಿನಲ್ಲಿ ತ್ಯಾಜ್ಯವನ್ನು ಪರ್ಯಾಯ ಇಂಧನವಾಗಿ ಪರಿವರ್ತಿಸುವುದರೊಂದಿಗೆ ಈ ಯೋಜನೆಯು ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆಯನ್ನ ನೀಡಿದೆ. ವಿಶ್ವನಾಥ ಪಂಜಿ ಮೊಗರು, ಪಬ್ಲಿಕ್ ನೆಕ್ಸ್ಟ್, ಮಂಗಳೂರು.